ಯಾರ್ಯಾರು ಭಾಗವಹಿಸ್ಬೋದು, ಯಾಕೆ ಭಾಗವಹಿಸಬೇಕು, ನಾನು ಭಾಗವಹಿಸಿದ್ರೆ ನನಗೆ ಅದರಿಂದ ಸಿಗೋ ಪ್ರಯೋಜನ ಏನು? ಈಗ ಈ ಕೃಷಿ ಮೇಳನೇ ಈ ನಮ್ಮ ಉದ್ದೇಶ ಈ ಹೊಲದಿಂದ ಉದ್ಯಮಿ ಅನ್ನೋ ಥರ. ಈ ಹೊಲದಿಂದ ಉದ್ಯಮಿ ಅನ್ನೋ ಜೊತೆಗೆ ಉತ್ಪಾದನೆಯೇತರ ಮೇಳ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಇಟ್ಕೊಂಡಿದ್ದೀವಿ. ಸೊ ಈ ಸಾರಿ ನಮ್ಮ ಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡ್ತಾರೆ, ಉಪಮುಖ್ಯಮಂತ್ರಿಯವರು ಉಪಸ್ಥಿತರಿರ್ತಾರೆ, ಕೇಂದ್ರದ ಮಂತ್ರಿಗಳು ಬರೋ ಉದ್ದೇಶ ಇದೆ. 6, 7, 8 ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ಪೂರ್ವಭಾವಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆನಲ್ಲೂ ನಾವು ಕೃಷಿ ಮೇಳವನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡಿ ಎಲ್ಲ ರೈತರನ್ನ ಆಹ್ವಾನಿಸಿದ್ದೀವಿ. ಜೊತೆಗೆ ಅಲ್ಲಿ ಕೃಷಿ ಪ್ರಶಸ್ತಿ ಮತ್ತು ಕೃಷಿ ಪಂಡಿತ್ ಪ್ರಶಸ್ತಿ ಅಂತೇಳಿ ನಾವು 100 ಬಹುಶಃ 22 ಜನಕ್ಕೆ ನಾವು ಕೃಷಿ ಪಂಡಿತ್ ಮತ್ತು ಕೃಷಿ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ.